ಬಿಗ್ ಬಾಸ್ ಮಿಸ್ ಮಾಡದೆ ನೋಡ್ತಾರಾ ಸವಿತಾ? ನಮ್ಮ ಧನ್ರಾಜ್ ಮತ್ತು ಹನುಮಂತಂದು ದೋಸ್ತಿ ಕಾಂಬಿನೇಷನ್ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಎಂಜಾಯ್ ಮಾಡ್ತೀರಿ ಬಿಗ್ ಬಾಸ್ನ ಅಂತ? ಅವರಿಬ್ಬರು ಕಾಂಬಿನೇಷನ್ ಎಸ್ಪೆಷಲಿ ಬಿಗ್ ಬಾಸ್ ನಾನು ಮಿಸ್ ಮಾಡದೆ ನೋಡ್ತೀನಿ ಬಿಕಾಸ್ ಹನುಮಂತಗೋಸ್ಕರನೇ. ಯಾಕಂದರೆ ಇಷ್ಟು ಸೀಸನ್ ಬಂದಿದ್ದು ಬಿಗ್ ಬಾಸೇ ಬೇರೆ. ಈ ಸಲ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಚೆನ್ನಾಗಿಲ್ಲ, ತುಂಬ ವರ್ಸ್ಟ್ ಆಗಿದೆ. ಅದು ಹನುಮಂತು ಬಂದ ಮೇಲೇ TRP ಕೂಡ ಹೈ ಆಗಿದ್ದು. ಹನುಮಂತು ಮತ್ತು ಧನ್ರಾಜ್ ದೋಸ್ತಿ ಬಗ್ಗೆ ಹೇಳಬೇಕಂದ್ರೆ, ಧನ್ರಾಜ್ ಆ್ಯಕ್ಚುಲಿ ಸೆಕೆಂಡ್ ಆರ್ ಥರ್ಡ್ ವೀಕಲ್ಲಿ ಹೋಗೋ ಕಂಟೆಸ್ಟೆಂಟ್ ಆಗಿದ್ದರು. ಅವರು ತೀರಾ ಎಮೋಷ್ನಲ್ ಆಗಿದ್ದರು, ಮತ್ತು ಅವರಿಗೆ ಯಾವುದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಂದಮೇಲೆ ಧನ್ರಾಜ್ ಅವರು ಬೂಸ್ಟಪ್ ಆಗಿರೋದು. ಈವನ್ ಅವರು ಕಳಪೆ ಬಂದು ಧನ್ರಾಜ್ ಅವರು ಜೈಲಲ್ಲಿ ಇರ್ತಾರೆ, ಆಗ ಎಲ್ಲರೂ ಬಂದು ಮಾತಾಡ್ತಿರ್ತಾರೆ, ನೀವೆಲ್ಲ ಎದ್ದೋಗಿ ಅಂತ ಹೇಳ್ತಾರೆ. ಆವಾಗ ಸರಿ ಗೌತಮಿನೋ ಮಂಜುನೋ ಗೊತ್ತಿಲ್ಲ, ಹನುಮಂತ ಎದ್ಬಾ ಅಂದಾಗ ಹನುಮಂತ ಬೇಕು ನನಗೆ ಅಂತ ಅಲ್ಲೇ ಕೂರಿಸ್ಕೊತಾರೆ ಹತ್ಕೊಂಡು. ಅಂದರೆ ಅಷ್ಟರ ಮಟ್ಟಿಗೆ ಅವನಿಗೆ ಎಂಕರೇಜ್ಮೆಂಟ್ ಸಿಕ್ಕಿದೆ ಹನುಮಂತರಿಂದ, ಮತ್ತು ಹನುಮಂತ ಬಂದಿದ್ರಿಂದನೇ ಅವ್ರು ಉಳ್ಕೊಂಡಿರೋದು ಅಂತ ನನ್ನ ಒಪಿನಿಯನ್. ಬಿಗ್ ಬಾಸ್ ಮಿಸ್ ಮಾಡದೆ ನೋಡ್ತಾರಾ ಸವಿತಾ? ನಮ್ಮ ಧನ್ರಾಜ್ ಮತ್ತು ಹನುಮಂತಂದು ದೋಸ್ತಿ ಕಾಂಬಿನೇಷನ್ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಎಂಜಾಯ್ ಮಾಡ್ತೀರಿ ಬಿಗ್ ಬಾಸ್ನ ಅಂತ? ಅವರಿಬ್ಬರು ಕಾಂಬಿನೇಷನ್ ಎಸ್ಪೆಷಲಿ ಬಿಗ್ ಬಾಸ್ ನಾನು ಮಿಸ್ ಮಾಡದೆ ನೋಡ್ತೀನಿ ಬಿಕಾಸ್ ಹನುಮಂತಗೋಸ್ಕರನೇ. ಯಾಕಂದರೆ ಇಷ್ಟು ಸೀಸನ್ ಬಂದಿದ್ದು ಬಿಗ್ ಬಾಸೇ ಬೇರೆ. ಈ ಸಲ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಚೆನ್ನಾಗಿಲ್ಲ, ತುಂಬ ವರ್ಸ್ಟ್ ಆಗಿದೆ. ಅದು ಹನುಮಂತು ಬಂದ ಮೇಲೇ TRP ಕೂಡ ಹೈ ಆಗಿದ್ದು. ಹನುಮಂತು ಮತ್ತು ಧನ್ರಾಜ್ ದೋಸ್ತಿ ಬಗ್ಗೆ ಹೇಳಬೇಕಂದ್ರೆ, ಧನ್ರಾಜ್ ಆ್ಯಕ್ಚುಲಿ ಸೆಕೆಂಡ್ ಆರ್ ಥರ್ಡ್ ವೀಕಲ್ಲಿ ಹೋಗೋ ಕಂಟೆಸ್ಟೆಂಟ್ ಆಗಿದ್ದರು. ಅವರು ತೀರಾ ಎಮೋಷ್ನಲ್ ಆಗಿದ್ದರು, ಮತ್ತು ಅವರಿಗೆ ಯಾವುದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಂದಮೇಲೆ ಧನ್ರಾಜ್ ಅವರು ಬೂಸ್ಟಪ್ ಆಗಿರೋದು. ಈವನ್ ಅವರು ಕಳಪೆ ಬಂದು ಧನ್ರಾಜ್ ಅವರು ಜೈಲಲ್ಲಿ ಇರ್ತಾರೆ, ಆಗ ಎಲ್ಲರೂ ಬಂದು ಮಾತಾಡ್ತಿರ್ತಾರೆ, ನೀವೆಲ್ಲ ಎದ್ದೋಗಿ ಅಂತ ಹೇಳ್ತಾರೆ. ಆವಾಗ ಸರಿ ಗೌತಮಿನೋ ಮಂಜುನೋ ಗೊತ್ತಿಲ್ಲ, ಹನುಮಂತ ಎದ್ಬಾ ಅಂದಾಗ ಹನುಮಂತ ಬೇಕು ನನಗೆ ಅಂತ ಅಲ್ಲೇ ಕೂರಿಸ್ಕೊತಾರೆ ಹತ್ಕೊಂಡು. ಅಂದರೆ ಅಷ್ಟರ ಮಟ್ಟಿಗೆ ಅವನಿಗೆ ಎಂಕರೇಜ್ಮೆಂಟ್ ಸಿಕ್ಕಿದೆ ಹನುಮಂತರಿಂದ, ಮತ್ತು ಹನುಮಂತ ಬಂದಿದ್ರಿಂದನೇ ಅವ್ರು ಉಳ್ಕೊಂಡಿರೋದು ಅಂತ ನನ್ನ ಒಪಿನಿಯನ್.